ರವಿ ಒಬ್ಬ ಒಳ್ಳೆ ಯುವಕ. ಅವನು ಯಾವಾಗಲೂ ಯಾರಿಗೂ ನೋವಂತ ಹೇಳೋದೇ ಇಲ್ಲ. ಯಾರೇ ಬಂದು ಅವನಿಗೆ ಏನೇ ಕೇಳಿದ್ರು ಅವ್ರಿಗೆ ಎಲ್ಲ ಸಮಯದಲ್ಲೂ ಸಹಾಯ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂತಾನೆ ಹೇಳ್ತಾ ಇದ್ದಾನೆ. ಆದರೆ ಅವನು ಹೇಳಿದಂಥ ಎಸ್ಗಳು ಯಾವತ್ತು ಅವನಿಗೆ ನೋವಾಗೆ ಸಿಗಕ್ಕೆ ರವಿ ಯಾಕೆ ಹಿಂಗೆ ಅಂತ ಅನ್ಕೊಂಡ್ರೆ, ಅವನು ಯಾರನ್ನು ದ್ವೇಷ ಕಟ್ಕೊಳ್ಳೋಕೆ ಇಷ್ಟಪಡ್ತಿರ್ಲಿಲ್ಲ. ಹಾಗೆ ಎಲ್ಲರೂ ನನ್ನನ್ನು ಇಷ್ಟಪಡಬೇಕು ಅನ್ನೋದು ಅವನ ಒಂದು ಇಚ್ಛೆ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅವನು ಹೇಳ್ತಿದ್ದಂಥ ಎಸ್ಗಳಿಂದ ಅವನ ಮನಃಶಾಂತಿ ಹಾಳಾಗ್ಲಿಕ್ಕೆ ಪ್ರಾರಂಭ ಆಯಿತು. ಅವನಲ್ಲಿದ್ದಂಥ ಎನರ್ಜಿ ಹಾಳಾಯಿತು. ಅವನಲ್ಲಿದ್ದಂಥ ಖುಷಿ ಹಾಳಾಗ್ಲಿಕ್ಕೆ ಕಾರಣ ಆಯಿತು. ಆಗ ಒಂದಿನ ಅವನ ಗುರುಗಳೊಬ್ರು ಅವನನ್ನ ಮೀಟ್ ಮಾಡ್ತಾರೆ. ಆಗ ಅವನು ಈ ವಿಚಾರಗಳನ್ನ ಅವ್ರ ಹತ್ರ ಹೇಳ್ಕೋತಾನೆ. ಅವಾಗ ಅವನ ಕೈಗೆ ಒಂದು ಕಪ್ಪನ್ನ ಕೊಡ್ತಾರೆ. ಕಪ್ಪನ್ನ ಕೊಟ್ಟು ಇದರಿಂದ ಏನನ್ನಾದ್ರೂ ಸುರಿ ಅಂತ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಗುರುಗಳೇ, ಇದು ಕಪ್ಪು ಎಂಟಿ ಆಗಿದೆಯಲ್ಲ ಅಂತ ಹೇಳ್ತಾನೆ. ಹೌದಲ್ವಾ? ಮತ್ತೆ ಖಂಡಿತವಾಗ್ಲು ಅದು ಎಂಟಿ ಆಗಿದೆ. ಆ ಕಪ್ಪಿಂದ ಏನೂ ಸುರಿಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಮೊದಲು ಆ ಕಪ್ಪು ಫಿಲ್ ಆದ್ರೆ ತಾನೇ ಆ ಕಪ್ಪಿಂದ ಇನ್ನೊಬ್ರು ಕೊಡ್ಲಿಕ್ಕೆ ಸಾಧ್ಯ ಆಗೋದು. ಅದೇ ನಿನ್ನ ಪರಿಸ್ಥಿತಿನೋ ಅಂತ ಅವನ್ಗೆ ಹೇಳ್ತಾರೆ. ಅದೆಲ್ಲವನ್ನ ಅರ್ಥ ಮಾಡ್ಕೊಂಡಂತ ರವಿ ಅಲ್ಲಿಂದ ತನ್ನ ಮನವನ್ನ ಪರಿವರ್ತನೆ ಮಾಡಿಕೊಂಡು ಎಲ್ಲರಿಗೂ ನೋ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಕೂಲ್ ಆಗಿ, ಕಾನ್ಫಿಡೆಂಟ್ ಆಗಿ, ಕಾಮ್ ಆಗಿ, ಸ್ಮೈಲಿಂಗ್ ಫೇಸ್ ನಲ್ಲೇ ಪ್ರತಿಯೊಬ್ಬರು ಯಾರೇ ಕೇಳಿದ್ರು ನೋ ಅಂತ ಹೇಳಿ ಅವನ ಕೆಲಸಗಳನ್ನ ಪ್ರಯಾರಿಟೈಸ್ ಮಾಡ್ಕೋತಾನೆ. ಅವನಿಗೆ ಸಮಯವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಅವನ ಮನಃಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ. ಹಾಗಾಗಿ ನಾವು ಯಾವತ್ತೂ ತಿಳ್ಕೊಳ್ಳಿ, ಯಾವತ್ತೂ ಯಾರಿಗೆ ನೋ ಅಂತ ಹೇಳಿದ್ರು ಇಟ್ ಈಸ್ ನಾಟ್ ಟು ಮೇಕ್ ಸೆಲ್ಫಿಶ್ನೆಸ್, ಇಟ್ ಈಸ್ ಫಾರ್ ಯೋರ್ ಪೀಸ್ ಆಫ್ ಮೈಂಡ್. ಅದಕ್ಕೋಸ್ಕರ ನಾವು ಕೆಲವು ಸಂದರ್ಭಗಳಲ್ಲಿ ನೋ ಅಂತಾನು ಹೇಳಬೇಕಾಗತ್ತೆ. ಇದರಿಂದ ನಿಮ್ಮ ಸಮಯವನ್ನ ಪ್ರೊಟೆಕ್ಟ್ ಮಾಡ್ಕೋತೀರಾ, ನಿಮ್ಮ ಮನಃಶಾಂತಿಯನ್ನ ಪ್ರೊಟೆಕ್ಟ್ ಮಾಡ್ಕೋತೀರಾ. ಹಾಗಾಗಿ ಎಲ್ಲ ಸಂದರ್ಭಗಳಲ್ಲೂ ಎಸ್ ಅಂತ ಹೇಳುವುದನ್ನ ನಿಲ್ಲಿಸಿ, ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರ ಮಾತ್ರ. ಸೊ ಲರ್ನ್ ಟು ಸೇ ನೋ, ನಾಟ್ ಟು ಅದರ್ಸ್ ಬಟ್ ಫಾರ್ ಯೋರ್ ಸೆಲ್ಫ್. Sometimes the most powerful word for your growth is a gentle no. ಹಾಗಿದ್ರೆ ನಿಮ್ಗೆ ಯಾವಾಗಾದ್ರೂ ನೋ ಅನ್ನಿಸ್ಬೇಕು ಅಂತ ಹೇಳಿದ್ರೆ ನೋ ಅಂತ ಹೇಳ್ಬಿಡಿ ಅಷ್ಟೇ.